ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ತೋಟದ ಮನೆಯಲ್ಲಿ ವಾಸವಿದ್ದ ವೃದ್ಧ ದಂಪತಿಗಳನ್ನು ಹಾಡು ಹಗಲಲ್ಲೇ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಡಪ್ಪನಹಳ್ಳಿಯಲ್ಲಿ ತೋಟದ ಮನೆಯಲ್ಲಿ ವಾಸವಿರುವ ಗ್ರಾಮದ ರಂಗಸ್ವಾಮಿ ಗೌಡ ಮತ್ತು ಶಾಂತಮ್ಮರವರನ್ನ ಖಾರ ಆಡಿಸುವ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಬಿಳಿಕೆರೆ ಇನ್ಸ್ಪೆಕ್ಟರ್ ಲೋಲಾಕ್ಷಿ, ಡಿವೈಎಸ್ಪಿ ಗೋಪಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಬಂಡೀಪುರದ ಮಂಗಲ ಬಳಿ ಇರುವ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ಬೆಂಗಳೂರು ಮೂಲದ ದಂಪತಿ ಹಾಗೂ ಮಗುವನ್ನ ಅಪಹರಿಸಿದ್ದಾರೆ ದುಷ್ಕರ್ಮಿಗಳು. ಬಂಡೀಪುರದಲ್ಲಿ ಹಾಡು ಹಗಲೇ ದಂಪತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರು ಮೂಲದ ಬಿಬಿಎಂಪಿ ನೌಕರರಾಗಿರುವ ನಿಶಾಂತ್ ಹಾಗೂ ಪತ್ನಿ ಮತ್ತು ಮಗುವನ್ನ ಅಪಹರಿಸಿದ್ದು, ನಿನ್ನೆ ಬಂದು ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ನಿಶಾಂತ್ ದಂಪತಿ ಮಂಗಳವಾರ ಚೆಕ್ಔಟ್ ಆಗಬೇಕಿತ್ತು. ಇನ್ನು ಈ ವೇಳೆ ದೊಣ್ಣೆ ಮಾರಕಾಸ್ತ್ರಗಳನ್ನು ಹಿಡಿದು ದಂಪತಿಯನ್ನು ಅಪಹರಿಸಿರುವ ಕಿಡ್ನಾಪರ್ಸ್ ನಿಶಾಂತ್ ಬಂದಿದ್ದ ಕಾರನ್ನು ಕೂಡ ಕದ್ದೊಯ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಸೇರಿ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದು, ಶ್ವಾನದಳ ಬೆರಳಚ್ಚು ತಂಡದಿಂದ ತನಿಖೆ ಮುಂದುವರಿಸಲಾಗಿದೆ. ಲೈಂಗಿಕ ಕೃತ್ಯವೆಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್ಡಿ ಕೋಟೆ ಶಾಲೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೈಂಗಿಕ ಕೃತ್ಯವೆಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಜಿಲ್ಲಾ ಪಂಚಾಯತ್ ಸಿಇಒ ಮುಖೇಶ್ ಕುಮಾರ್ ಶಾಲೆಗೆ ಭೇಟಿ ನೀಡಿ ಪೋಷಕರು ಮತ್ತು ಗ್ರಾಮಸ್ಥರಿಂದ ವಿವರವನ್ನ ಪಡೆದಿದ್ದಾರೆ. ಬಳಿಕ ಮಾಧ್ಯಮದೊಂದಿಗೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಈ ಘಟನೆ ಅತ್ಯಂತ ಅಮಾನವೀಯ ಮತ್ತು ಖಂಡನೀಯ. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ರೀತಿಯ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ. ಮುಂದೆ ಇಂತಹ ಘಟನೆ ಎಲ್ಲಿಯೂ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸುತ್ತೇವೆ. ಹಾಗೂ ವಿಶೇಷವಾಗಿ ಈ ಗ್ರಾಮಕ್ಕೆ ಮೈಸೂರಿನ ಸ್ವಯಂ ಸೇವಾ ಸಂಸ್ಥೆಯ ಮಹಿಳೆಯರನ್ನ ಕರೆಸಿ 3 ದಿನ ಇಲ್ಲೇ ಇರಿಸಿ ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ ಮಾಡಿಸುವ ಕೆಲಸ ಮಾಡಿಸುತ್ತೇವೆ ಎಂದರು. ಕಳೆದ ವಾರ ಈ ಶಾಲೆಯಲ್ಲಿ ಏನು ಘಟನೆ ಆಗಿದೆ, ಆ ಘಟನೆಯ ಒಂದು ವಿವರದ ಮಾಹಿತಿ ಮತ್ತು ಮುಂದಿನ ಕ್ರಮದ ಬಗ್ಗೆ ಚರ್ಚಿಸಿ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೆ ಇಂದು ನಾವು ಎಸ್ ಪಿ ಅವರು ಮತ್ತು ಸಿ ಒ ಅವರು ಈ ಶಾಲೆಗೆ ಭೇಟಿ ನೀಡಿದ್ದೇವೆ. ಸೊ ಏನು ಕಳೆದ ಇದರಲ್ಲಿ 2 ಇಲ್ಲಿ ಘಟನೆ ಆಗಿದೆ, ಅದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ವತಿಯಿಂದನೂ ಸಹ ಅದು ಖಂಡಿಸ್ತೇವೆ. ಈ ರೀತಿ ಘಟನೆ ಯಾವುದೇ ಶಾಲೆಯಲ್ಲಿ ಆಗಬಾರ್ದು. ಬಟ್ ಇಲ್ಲಿ 2 ಇನ್ಸಿಡೆಂಟು ಒಂದು ಶಿಕ್ಷಕರಿಂದ ಇನ್ಸಿಡೆಂಟ್ ಆಗಿದೆ. ಸೊ ಇಮಿಡಿಯೇಟಾಗಿ ಜಿಲ್ಲಾಡಳಿತ ಗಮನಕ್ಕೆ, ಪೊಲೀಸ್ ಗಮನಕ್ಕೆ ಬಂದ ತಕ್ಷಣ ಇವೆರಡರಲ್ಲೂ ಸಹ ಈಗಾಗಲೇ FIRಗಳನ್ನು ನಮೂದಿಸಿದ್ದೇವೆ. ಪೊಲೀಸ್ ಇಲಾಖೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಆರೋಪಿತನನ್ನು ಬಂಧಿಸೋದಕ್ಕೆ ಸತತ ಕ್ರಮ ತಗೊತಾ ಇದ್ದಾರೆ. ಆದಷ್ಟು ಬೇಗ ಆರೋಪಿತ ಇದ್ದಾನೆ ಅವನನ್ನು ಕಸ್ಟಡಿಯಲ್ಲಿ ತಗೊಂಡು ಏನು ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಕೊಡೋಕಿದ್ದಕ್ಕೆ ಅದನ್ನೆಲ್ಲ ಕೊಡಿಸೋದಕ್ಕೆ ಪೂರ್ತಿ ಪ್ರಯತ್ನ ಆಗ್ತಾಯಿದೆ. ಇದೊಂದು ಎಚ್ಚರಿಕೆ ಅಂತ ಜಿಲ್ಲಾಡಳಿತ ತೆಗೆದುಕೊಂಡು ಇನ್ನು ಮುಂದೆ ಇಲ್ಲೇ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಘಟನೆ ಆಗದಂತೆ ಏನೇನು ಕ್ರಮ ತೆಗೆದುಕೊಳ್ಬೇಕು, ಮುನ್ನೆಚ್ಚರಿಕೆ ಕ್ರಮ, ಅವೆಲ್ಲದನ್ನು ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ಶಾಲೆಯಲ್ಲೂ ಸಹ ಈ ರೀತಿ ಘಟನೆ ಆಗೋದಂಗೆ ನಾವು ಎಲ್ಲ ಕ್ರಮವನ್ನು ತಗೊಳ್ತೀವಿ. ಅದೇ ರೀತಿ ಈ ಘಟನೆ ಆದಮೇಲೆ ಇದನ್ನು ಕೆಲವೊಂದು ಗ್ರಾಮಸ್ಥರು ಇದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದರು ಅಂತ ತಿಳಿಸಿದ್ದಾರೆ. ಇದರಲ್ಲಿ ಇಂಥ ಘಟನೆ ಯಾರೇ ಇದರ ಬಗ್ಗೆ ಮುಚ್ಚಾಕೋದಕ್ಕೆ ಅಥವಾ ಇನ್ನೊಂದಕ್ಕೆ ಪ್ರಯತ್ನ ಮಾಡಿರಲಿ, ಅದು ಯಾವ ಮಟ್ಟದ ಅಧಿಕಾರಿ ಆಗಿರಲಿ, ಅಂಥವರೆಲ್ಲರ ವಿರುದ್ಧನೂ ಕಠಿಣ ಕ್ರಮ ತಗೊಂತೇವೆ ಅಂತ. ಈ ವೇಳೆ ಡಿಡಿಪಿಐ ಜವರೇಗೌಡ, ಎಸಿ ವಿಜಯಕುಮಾರ್, ತಹಶೀಲ್ದಾರ್ ಶ್ರೀನಿವಾಸ್, ಇಒ ಧರಣೇಶ್, ಡಿವೈಎಸ್ಪಿ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ₹1000 ಕೊಟ್ಟು ಕಳ್ಕೊಂಡ್ರಾ?
ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ, ದೇವನೂರು, ತಗಡೂರು, ಚಿಕ್ಕ ಕವಲಂದೆ ಗ್ರಾಮಗಳಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಮತ್ತು ಕವಲಂದೆ ಪೊಲೀಸ್ ಠಾಣಾ ವತಿಯಿಂದ ಸಂಚಾರ ನಿಯಮ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ PSI B ಬಸವರಾಜು ಮಾತನಾಡಿ, ನಮ್ಮ ದೇಶದಲ್ಲಿ ಪ್ರತಿ 4 ನಿಮಿಷಗಳಿಗೆ ಒಬ್ಬರು, ವರ್ಷಕ್ಕೆ ಸುಮಾರು 1.5 ಲಕ್ಷ ಜನರು ನಿರ್ಲಕ್ಷ್ಯತನದಿಂದ ವಾಹನ ಚಲಾಯಿಸಿ ಅಪಘಾತವಾಗಿ ಸಾವನ್ನಪ್ಪುತ್ತಿದ್ದಾರೆ. ಸ್ವತಃ ವಾಹನ ಸವಾರರು ಸಾವನ್ನಪ್ಪುವುದಲ್ಲದೆ ಮತ್ತೊಬ್ಬರ ಪ್ರಾಣಕ್ಕೆ ಕೂಡ ತೊಂದರೆ ಮಾಡ್ತಾರೆ. ನಾಗರಿಕರು ತಮಗೆ ಪೊಲೀಸ್ ಸಹಾಯ ಬೇಕಾದರೆ 112 ಸಂಖ್ಯೆಗೆ ಕರೆ ಮಾಡಬೇಕು. ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಎಲ್ಲೆಡೆ ವ್ಯಾಪಕವಾದ ಜನಜಾಗೃತಿಯ ಅಗತ್ಯವಿದೆ. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ಆ ಕಡೆ ಕ್ರಾಸು ಗಾಡಿ ಓಡಾಕ ನೀವು ಸ್ವಲ್ಪ ಎಲ್ಲ ಏನಾಗಿಲ್ಲ, ನಿಮ್ಗೆ ಗಾಡಿ ಕಂಟ್ರೋಲ್ ಇರೋದಿಲ್ಲ, ಬಿದ್ದರೆ ಕೈ ಕಾಲು ಹೋದ್ರೆ ನಿಲ್ಲ, ತಲೆಗೆ ಏಟಂದ್ರೆ ಜೀವ ಹೋಗುತ್ತೆ. ಅದಕ್ಕೆ ಏನು ಹೆಲ್ಮೆಟ್ ಮಾಡ್ತೀನಿ ಎಲ್ಲ ಏನೇನು ಮಾಡ್ತಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಈ ರೋಡ್ ಐತೆ, ಈ ರೋಡ್ ಈ ಭಾಗದಲ್ಲಿ ಎಲ್ಲರೂ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಯಾವುದೇ ಹೆಲ್ಮೆಟ್ ಅನ್ನ ಧರಿಸದೆ ನೀವೆಲ್ಲ ಓಡಾಡ್ತಿರೋದ್ರಿಂದ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ದಿನದಿಂದ ನೀವೆಲ್ಲರೂ ದಯಮಾಡಿ ದ್ವಿಚಕ್ರ ವಾಹನಗಳಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ಗಳನ್ನ ಧರಿಸ್ಕೊಂಡು ಓಡಾಟ ಮಾಡಿ ಅಂತ ಕೋರ್ಕೊಳ್ತೀವಿ. ಇದು ಸಾರ್ವಜನಿಕರಲ್ಲಿ ಹಿಡ್ಕೊಂಡು ವಾಹನಗಳನ್ನ ಸವಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೇವೆ. ಈ ದಿನದಿಂದ ನೀವೇನಾದ್ರೂ ಈ ರಸ್ತೆನಲ್ಲಿ ಹೆಲ್ಮೆಟ್ ಇಲ್ಲದೆ ಗಾಡಿಗಳನ್ನ ಚಾಲನೆ ಮಾಡ್ಕೊಂಡು ಓಡಾಟ ಮಾಡದೆ ನಿಮಗೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ 500 ರೂಪಾಯಿ ಕಡ್ಡಾಯವಾಗಿ ಫೈನ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ದಯಮಾಡಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ SP ರಮೇಶ್, ASIಗಳಾದ ಲಿಂಗದೇವರು, ಬಸವರಾಜು, ನಿಂಗೇಗೌಡರು, ದಫೇದಾರ್ ಚಂದ್ರು, ಸುರೇಶ್, ಮಹೇಶ್, ರಾಜಶೇಖರ್, ಗಣೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.